ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತ ಅಧ್ಯಾಯ 5 ಸಮಾಂತರ ಮತ್ತು ಛೇದಿಸುವ ರೇಖೆಗಳು ಈ ಅಧ್ಯಾಯದಲ್ಲಿ ಬರುವಂತಹ ಪುಟ ಸಂಖ್ಯೆ 118ರಲ್ಲಿ ಇರುವ ಕಂಡುಹಿಡಿರಿ ವಿಭಾಗದ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯೋಣ. ಚಿತ್ರ 5.3ರಲ್ಲಿ ನೀವು ಗಮನಿಸಿದ ಎಲ್ಲಾ ಸರಳ ಯುಗ್ಮಗಳು ಮತ್ತು ಶೃಂಖಾಭಿಮುಖ ಕೋನಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವ ಮೊದಲು ನಿಮಗೆ ಶೃಂಖಾಭಿಮುಖ ಕೋನಗಳು ಅಂದ್ರೆ ಏನು, ಹಾಗೆ ಸರಳ ಯುಗ್ಮ ಕೋನಗಳು ಅಂದ್ರೆ ಏನು ಅಂತ ಗೊತ್ತಿರಬೇಕು. ಈಗ ಉದಾಹರಣೆಗೆ 2 ರೇಖೆಗಳನ್ನು ತೆಗೆದುಕೊಳ್ಳಿ. ಇಲ್ಲಿ 2 ರೇಖೆಗಳನ್ನು ತೆಗೆದುಕೊಂಡಿದ್ದೇನೆ. ಈ 2 ರೇಖೆಗಳು ಛೇದಿಸಿದಾಗ ಇಲ್ಲಿ ಕೋನಗಳು ಉಂಟಾಗ್ತದೆ. ನೀವಿಲ್ಲಿ ಕಾಣ್ಬೋದು, ಇಲ್ಲಿ ಒಂದು ಕೋನ ಇದೆ, ಇಲ್ಲಿ ಒಂದು ಕೋನ ಇದೆ, ಹಾಗೆ ಇಲ್ಲಿ ಇನ್ನೊಂದು ಕೋನ ಇದೆ, ಹಾಗೆ ಇಲ್ಲಿ ಇನ್ನೊಂದು ಕೋನ ಇದೆ. 4 ಕೋನಗಳು ಉಂಟಾಗ್ತದೆ. ಈ 4 ಕೋನಗಳಲ್ಲಿ ಅಭಿಮುಖವಾಗಿರುವಂತ ಕೋನ ಅಂದ್ರೆ ಈ ಕೋನ ಮತ್ತೆ ಈ ಕೋನ ಇವೆರಡು ಒಂದಕ್ಕೊಂದು ಸಮವಾಗಿರ್ತದೆ. ಇದನ್ನು ನಾವು ಶೃಂಖಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಇರುವಂತ ಈ ಕೋನಕ್ಕೆ ಸಮವಾಗಿರ್ತದೆ. ಇದನ್ನು ಕೂಡ ನಾವು ಶೃಂಖಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಹಾಗೆ ಸರಳ ಯುಗ್ಮಗಳು ಅಥವಾ ಸರಳ ಯುಗ್ಮ ಕೋನಗಳು ಅಂದ್ರೆ ಏನು ಅಂತ ಅರ್ಥ. ಈಗ ಸರಳ ಯುಗ್ಮ ಕೋನಗಳು ಅಂತ ಹೇಳಿದ್ರೆ ಒಂದು ರೇಖೆಯು ಇನ್ನೊಂದು ರೇಖೆಯನ್ನ ಛೇದಿಸಿದಾಗ, ಇಲ್ಲೀಗ ಈ ರೆಡ್ ಚಿತ್ರದಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಈ ರೀತಿ ಒಂದು ರೇಖೆ ಇದೆ, ಹಾಗೆ ಅದರ ಮೇಲೆ ಇನ್ನೊಂದು ರೇಖೆ ಹಾದು ಹೋಗ್ತಾ ಇದೆ. ಹೀಗೆ ಹೋದಾಗ ಇಲ್ಲಿ 2 ಕೋನಗಳು ಉಂಟಾಗ್ತದೆ. ಇಲ್ಲಿರುವಂತ ಈ ಕೋನ ಹಾಗೆ ಈ ಕೋನ. ಸೊ ಈ ಕೋನವನ್ನ ಇಲ್ಲಿ ಉಂಟಾಗುವಂತ ಇಡೀ ಕೋನವು 180 ಡಿಗ್ರಿ ಆಗಿರ್ತದೆ. ಹಾಗೆ ಈ ಕೋನ ಮತ್ತೆ ಈ ಕೋನ ಇದೆರಡನ್ನ ಸೇರಿದಾಗ ಮೊತ್ತವು 180 ಡಿಗ್ರಿ ಆಗಿರ್ತದೆ. ಈಗ ಇದು ಕೋನ ಎ ಆದ್ರೆ ಇದು ಕೋನ ಬಿ ಆದ್ರೆ ಕೋನ ಎ ಪ್ಲಸ್ ಕೋನ ಬಿ 180 ಡಿಗ್ರಿ ಆಗಿರ್ತದೆ. ಹಾಗೆ ಈ ಕೋನ ಎ ಮತ್ತೆ ಬಿಗಳನ್ನ ನಾವು ಸರಳ ಯುಗ್ಮ ಕೋನಗಳು ಅಂತ ಹೇಳ್ತೇವೆ. ಸೊ ಇದು ಶೃಂಖಾಭಿಮುಖ ಮತ್ತು ಸರಳ ಯುಗ್ಮ ಕೋನಗಳ ಬಗ್ಗೆ. ಈಗ ನಮ್ಗೆ ಅವರು ಚಿತ್ರವನ್ನ ಕೊಟ್ಟಿದ್ದಾರೆ. ಆ ಚಿತ್ರದಲ್ಲಿ ಇರುವಂತ ಸರಳ ಯುಗ್ಮ ಕೋನಗಳು ಯಾವುದೆಲ್ಲ ಅಂತ ಹೇಳಿ ನಾವು ಕಂಡುಹಿಡಿತಾ ಹೋಗ್ಬೇಕು. ಸೊ ಮೊದಲಿಗೆ ಸರಳ ಯುಗ್ಮ ಕೋನಗಳು ಅಂತ ಹೇಳಿದ್ರೆ ಒಂದು ಸರಳ ರೇಖೆ ಇರ್ತದೆ, ಅದರ ಮೇಲೆ ಇನ್ನೊಂದು ರೇಖೆ ಹಾದು ಹೋಗ್ಬೇಕು. ಸೊ ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ಅವರು ಮೊದಲೇ ಕೊಟ್ಟಿದ್ದಾರೆ ಎ ಮತ್ತೆ ಕೋನ ಬಿ ಅಂತ ಹೇಳಿ. ಹೇಗೆ ಕೋನ ಎ ಮತ್ತೆ ಕೋನ ಬಿ? ಈಗ ಇಲ್ಲಿ ಒಂದು ಸರಳ ರೇಖೆ ಇದೆ, ಹಾಗೆ ಈ ಸರಳ ರೇಖೆಯ ಮೇಲೆ ಈ ರೇಖೆಯು ಹಾದು ಹೋಗ್ತಾ ಇದೆ. ಸೊ ಈ ರೀತಿ ಒಂದು ಸರಳ ರೇಖೆ ಇದೆ, ಅದರ ಮೇಲೆ ಈ ರೇಖೆ ಹಾದು ಹೋಗ್ತಾ ಇದೆ. ಆಗ ಇಲ್ಲಿ ಉಂಟಾಗುವಂತ ಕೋನ ಬಿ ಮತ್ತೆ ಕೋನ ಎ ಯನ್ನು ನಾವು ಏನು ಹೇಳ್ತೇವೆ? ಸರಳ ಯುಗ್ಮ ಕೋನ ಅಂತ ಹೇಳ್ತೇವೆ. ಅದೇ ರೀತಿ ನಾವು ಉಳಿದ ಕೋನಗಳನ್ನು ಕಂಡುಹಿಡಿಯಬೇಕು. ಸೊ ಈಗ ಇನ್ನೊಂದು ಕೋನವನ್ನು ಕಂಡುಹಿಡಿಯುವ. ಈಗ ಗೆರೆಯನ್ನು ಈ ರೀತಿ ತೆಗೆದುಕೊಳ್ಳುವ. ಇದೊಂದು ಸರಳ ರೇಖೆ ಇದೆ, ಹಾಗೆ ಈ ಸರಳ ರೇಖೆಯ ಮೇಲೆ ಈ ಗೆರೆ ಹಾದು ಹೋಗ್ತಾ ಇದೆ. ಸೊ ಈ ರೀತಿ ಗೆರೆ ಇದೆ, ಹಾಗೆ ಅದರ ಮೇಲೆ ಈ ಗೆರೆ ಹಾದು ಹೋಗ್ತಾ ಇದೆ. ಸೊ ಆಗ ಅಲ್ಲಿ ಯಾವುದೆಲ್ಲ ಕೋನ ಇದೆ? ಕೋನ ಬಿ ಮತ್ತೆ ಕೋನ ಸಿ ಇದೆ. ಹಾಗಾಗಿ ಇನ್ನೊಂದು ಜೊತೆಯಾಗಿ ನಾವು ಯಾವುದನ್ನು ತೆಗೆದುಕೊಳ್ಬಹುದು? ಕೋನ ಬಿ ಮತ್ತು ಕೋನ ಸಿ. ಇನ್ನೊಂದು ಜೊತೆಯಾಗಿ ನಾವು ಕೋನ ಬಿ ಮತ್ತೆ ಕೋನ ಸಿ ಅನ್ನು ತೆಗೆದುಕೊಳ್ಬಹುದು. ಹಾಗೆ ನೆಕ್ಸ್ಟ್ ನೀವು ಗಮನಿಸಿದ್ರೆ ಇಲ್ಲಿ ನೆಕ್ಸ್ಟ್ ಈಗ ಈ ಗೆರೆಯನ್ನು ತೆಗೆದುಕೊಳ್ಳಿ. ಈ ಗೆರೆಯನ್ನು ತೆಗೆದುಕೊಂಡ್ರೆ ಇದರ ಮೇಲೆ ಇನ್ನೊಂದು ಗೆರೆ ಹಾದು ಹೋಗ್ತಾ ಇದೆ ಈ ರೀತಿಯಲ್ಲಿ. ಸೊ ಇಲ್ಲಿ ಈಗ ಈ ರೀತಿ ಗೆರೆ ಇದೆ, ಇದರ ಮೇಲೆ ಇನ್ನೊಂದು ಗೆರೆ ಹಾದು ಹೋಗ್ತಾ ಇದೆ. ಆಗ ಈ ಕೋನ ಮತ್ತೆ ಈ ಕೋನ ಅಂದ್ರೆ ಕೋನ ಸಿ ಮತ್ತೆ ಕೋನ ಡಿ ಇವುಗಳು ಕೂಡ ಏನಾಗಿರ್ತದೆ? 180 ಡಿಗ್ರಿ ಆಗಿರ್ತದೆ. ಆದ್ರಿಂದ ನೆಕ್ಸ್ಟ್ ನಾವು ಬರೀಬಹುದು ಕೋನ ಸಿ ಮತ್ತು ಕೋನ ಡಿ. ಅದೇ ರೀತಿ ನೆಕ್ಸ್ಟ್ ನೀವು ಇಲ್ಲಿ ಗೆರೆಯನ್ನು ತೆಗೆದುಕೊಳ್ಳುವಾಗ ಇಲ್ಲಿರುವಂತ ಈ ಗೆರೆಯನ್ನು ತೆಗೆದುಕೊಳ್ಳಿ. ಈ ಗೆರೆಯನ್ನು ತೆಗೆದುಕೊಂಡ್ರೆ ಇದರ ಮೇಲೆ ಇನ್ನೊಂದು ಗೆರೆ ಇದೆ ಈ ರೀತಿ. ಸೊ ಈ ಗೆರೆಯನ್ನು ತೆಗೆದುಕೊಂಡ್ರೆ ಇದರ ಮೇಲೆ ಇನ್ನೊಂದು ಈ ರೀತಿ ಗೆರೆ ಇದೆ. ಇಲ್ಲಿ ಕೋನ ಎ ಇದೆ, ಇಲ್ಲಿ ಕೋನ ಡಿ ಇದೆ. ಸೊ ಇವುಗಳ ಮೊತ್ತ ಕೂಡ ಏನಾಗಿರ್ತದೆ? ಇದು ಕೂಡ 180 ಡಿಗ್ರಿ ಆಗಿರ್ತದೆ. ಹಾಗಾಗಿ ಇನ್ನೊಂದು ಕೋನವನ್ನ ನೀವು ಯಾವುದು ಬರೀಬಹುದು? ಕೋನ ಡಿ ಮತ್ತು ಕೋನ ಎ. ಸೊ ಇವೆಲ್ಲವೂ ಕೂಡ ಏನು? ಸರಳ ಯುಗ್ಮ ಕೋನಗಳು. ನೆಕ್ಸ್ಟ್ ನಾವು ಶೃಂಖಾಭಿಮುಖ ಕೋನಗಳನ್ನು ಕಂಡುಹಿಡಿಬೇಕು. ಸೊ ಶೃಂಖಾಭಿಮುಖ ಕೋನಗಳು ಅಂತ ಹೇಳಿದ್ರೆ 2 ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಅಲ್ಲಿ 4 ಕೋನಗಳು ಉಂಟಾಗ್ತದೆ. ಸೊ ಅಭಿಮುಖವಾಗಿರುವಂತ ಕೋನಗಳು ಯಾವಾಗ್ಲೂ ಕೂಡ ಸಮವಾಗಿರ್ತದೆ. ಈಗ ನೀವು ಈ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಎಂ ಲೈನ್ ಎನ್ನುವಂಥದ್ದು ಎಲ್ ಲೈನ್ ಅನ್ನ ಛೇದಿಸ್ತಾ ಇದೆ. ಇದು ಛೇದಿಸುವಂತ ಬಿಂದು. ಹಾಗೆ ಇಲ್ಲಿ 4 ಕೋನಗಳಿದೆ. 4 ಕೋನಗಳಲ್ಲಿ ಈ ಅಭಿಮುಖವಾಗಿರುವಂತ ಕೋನ
ಎ ಯು ಕೋನ ಸಿ ಗೆ ಸಮವಾಗಿರ್ತದೆ. ಹಾಗೆ ಅದೇ ರೀತಿ ಕೋನ ಬಿ ಎನ್ನುವಂಥದ್ದು ಕೋನ ಡಿ ಗೆ ಸಮವಾಗಿರ್ತದೆ. ಸೊ ಒಂದು ಕೋನವನ್ನ ಅವರು ಕೊಟ್ಟಿದ್ದಾರೆ, ಯಾವುದು ಕೋನ ಬಿ ಮತ್ತೆ ಕೋನ ಡಿಗಳು ಶೃಂಖಾಭಿಮುಖ ಕೋನಗಳು ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕೋನವನ್ನ ಬರೀಬೇಕು. ಇನ್ನೊಂದು ಕೋನ ಯಾವುದು ನಾವು ಹೇಳ್ಬೋದು, ಕೋನ ಸಿ ಮತ್ತು ಕೋನ ಎ. ಇವುಗಳನ್ನು ನಾವು ಶೃಂಖಾಭಿಮುಖ ಕೋನಗಳು ಅಂತ ಹೇಳ್ತೇವೆ. ಹಾಗೆ ಈ ಕೋನಗಳು ಸಮವಾಗಿರ್ತದೆ. ಕೋನ ಬಿ ಎನ್ನುವಂಥದ್ದು ಕೋನ ಡಿ ಗೆ ಸಮವಾಗಿರ್ತದೆ. ಅದೇ ರೀತಿ ಕೋನ ಸಿ ಎನ್ನುವಂಥದ್ದು ಕೋನ ಎ ಗೆ ಸಮವಾಗಿರ್ತದೆ. ಅವುಗಳು ಯಾವಾಗಲೂ ಒಂದಕ್ಕೊಂದು ಸಮವಾಗಿರ್ತದೆ. ಹಾಗೆ ಸರಳಯುಗ್ಮ ಕೋನಗಳನ್ನು ನೀವು ತೆಗೆದುಕೊಂಡ್ರೆ ಕೋನ ಬಿ ಪ್ಲಸ್ ಕೋನ ಸಿ ಇವುಗಳು ಸಮವಾಗಿರುವುದಿಲ್ಲ. ಆದರೆ ಇವುಗಳನ್ನು ಕೂಡಿಸಿದಾಗ ಅವುಗಳ ಮೊತ್ತ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಇಲ್ಲಿ ಕೂಡ ಕೋನ ಸಿ ಪ್ಲಸ್ ನೆಕ್ಸ್ಟ್ ಯಾವುದು, ಕೋನ ಡಿ ಅನ್ನ ಬರಿಬೇಕಿತ್ತು. ಸೊ ಕೋನ ಸಿ ಪ್ಲಸ್ ಕೋನ ಡಿ ಏನಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಕೋನ ಡಿ ಪ್ಲಸ್ ಕೋನ ಎ 180 ಡಿಗ್ರಿ, ಕೋನ ಎ ಪ್ಲಸ್ ಕೋನ ಬಿ ಕೂಡ 180 ಡಿಗ್ರಿ ಆಗಿರ್ತದೆ.